ಭಟ್ಕಳದಿಂದ ಹಾದು ಹೋಗುವ NH66ಕ್ಕೆ ಹೊಂದಿಕೊಂಡಿರುವ ತೆಂಗಿನಗುಂಡಿ ಕ್ರಾಸ್ ರಸ್ತೆಯ ಕುರಿತು ಚರಂಡಿ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತ್ ಸದಸ್ಯರೋರ್ವರು ಟ್ವೀಟ್ ಮೂಲಕ ಲೋಕೋಪಯೋಗಿ ಇಲಾಖೆಯ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಗಮನಕ್ಕೆ ತಂದಿದ್ದು, ಮುಖ್ಯಮಂತ್ರಿಗಳ ಕಾರ್ಯಾಲಯದ ಸೂಚನೆಯ ಮೇರೆಗೆ ಭಟ್ಕಳದ ಪುರಸಭೆ ಈಗ ಅಗತ್ಯ ಕ್ರಮಕ್ಕೆ ಮುಂದಾಗಿದೆ. ಕಾರ್ಮಿಕರೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಪುರಸಭಾ ಅಧಿಕಾರಿಗಳು ತೆಂಗಿನಗುಂಡಿ ಕ್ರಾಸ್ ಸಮಸ್ಯೆಗೆ ಸುತ್ತಮುತ್ತಲಿನ ಮನೆಯವರು ಅಕ್ರಮವಾಗಿ ಶೌಚಾಲಯ, ಸ್ನಾನಗೃಹದ ನೀರನ್ನು ನೇರವಾಗಿ ರಸ್ತೆ ಬದಿಯ ಚರಂಡಿಗೆ ಬಿಡುವುದನ್ನು ನಿಲ್ಲಿಸುವಂತೆ ತಾಕೀತು ಮಾಡಿದ್ದಾರೆ. ಇಂಥ ಅಕ್ರಮ ಸಂಪರ್ಕದ ಕಾರಣದಿಂದ ತ್ಯಾಜ್ಯದ ನೀರು ಚರಂಡಿಯಲ್ಲಿ ತುಂಬಿ ಮುಂದಕ್ಕೆ ಮನೆಯ ಆವರಣಕ್ಕೆ ಬಾರದಿರುವಂತೆ ತಪ್ಪಿಸಲು ಕೆಲವು ಕಡೆ ಅಲ್ಲಲ್ಲಿ ಚರಂಡಿಯನ್ನು ಬಂದ್ ಮಾಡಲಾಗಿದೆ. ಇದರ ಪರಿಣಾಮ ಮಳೆಗಾಲದಲ್ಲಿ ಸಮರ್ಪಕವಾಗಿ ನೀರು ಚರಂಡಿಯಲ್ಲಿ ಹರಿಯದೆ ರಸ್ತೆ ಕೆರೆಯಾಗಿ ಮಾರ್ಪಾಡಾಗುತ್ತಿದೆ. ಜನರು ತಮ್ಮ ತಮ್ಮ ಮನೆಯ ತ್ಯಾಜ್ಯ ನೀರನ್ನು ಕಡ್ಡಾಯವಾಗಿ ಸೇಫ್ಟಿ ಟ್ಯಾಂಕಿಗೆ ಬಿಡಬೇಕು ಹಾಗೂ 2 ದಿನದ ಕಾಲಾವಕಾಶಗಳಲ್ಲಿ ಚರಂಡಿ ಅಕ್ರಮ ಸಂಪರ್ಕ ತೆಗೆಯಬೇಕೆಂದು ಪುರಸಭಾ ಅಧಿಕಾರಿಗಳು ತಾಕೀತು ಮಾಡಿದ್ದಾರೆ. ಚರಂಡಿ ಸಮಸ್ಯೆ ಬಗೆಹರಿದ ನಂತರ ಆದಷ್ಟು ತ್ವರಿತಗತಿಯಲ್ಲಿ ರಸ್ತೆ ದುರಸ್ತಿ ಕಾಮಗಾರಿ ನಡೆಸಲು ಪುರಸಭೆ ತೀರ್ಮಾನಿಸಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇದನ್ನು ಖಚಿತಪಡಿಸಿರುವ ಪುರಸಭಾ ಮುಖ್ಯಾಧಿಕಾರಿ ವೆಂಕಟೇಶ್ ನಾವುಡ ಕಳೆದ ಕೆಲವು ದಿನಗಳಿಂದ ಜನರು ಸಮಸ್ಯೆ ಬಗ್ಗೆ ಹೇಳಿಕೊಂಡಿದ್ದಾರೆ. ಈಗ ಸಾರ್ವಜನಿಕರಿಂದ ಮುಖ್ಯಮಂತ್ರಿಗಳಿಗೂ ದೂರು ಸಲ್ಲಿಕೆಯಾಗಿದ್ದು ಅಲ್ಲಿಂದ ಕ್ರಮಕ್ಕೆ ಸೂಚನೆ ಬಂದಿದೆ ಎಂದಿದ್ದಾರೆ.